ಶ್ರೀಗುರುಭ್ಯೋ ನಮಃ ಹರಿ ಓಂ ನಮಃ ಶ್ರೀ ಶಂಕರಾಚಾರ್ಯ ಗುರುರಾಜಾಯ ತೇಜಸೇ ಅದ್ವೈತಾಮೃತ ತೃಪ್ತಾಯ ಬ್ರಹ್ಮನಿಷ್ಠಾಯ ತೇಜಸೇ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ವೇದಾಂತ ಶಾಸ್ತ್ರದಲ್ಲಿ ಅಧ್ಯಾತ್ಮ ಸಾಧಕರಾದ ಮುಮುಕ್ಷು ಜನಗಳಿಗೆ ಅನೇಕ ಸಾಧನಗಳನ್ನು ಉಪದೇಶ ಮಾಡಿದ್ದಾರೆ. ಸಾಧನಗಳು ತಪಸ್ಸು ಮಾಡಬೇಕಾದಂಥ ಕರ್ತವ್ಯ. ಈ ತಪಸ್ಸಿನಲ್ಲಿ ಅನೇಕ ವಿಧವಾಗಿರುವಂಥ ತಪಸ್ಸಿದೆ. ಶಾರೀರನ್ ತಪಃ, ಮಾನಸನ್ ತಪಃ, ವಾಚಿಗನ್ ತಪಃ ಅಂತೆಲ್ಲ ಹೇಳ್ತಾರೆ. ಇಂದು ನಾನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ವಾಸುದೇವ ಭಗವಂತನು ಮುಮುಕ್ಷು ಸಾಧಕರಿಗೆ ಉಪದೇಶ ಮಾಡಿರುವ ವಾಂಗ್ಮಯ ತಪಸ್ಸನ್ನು ಕುರಿತು ಕೆಲವು ವಿಚಾರವನ್ನು ತಿಳಿಸ್ತೇನೆ. ಒಂದು ಪ್ರಸಿದ್ಧವಾದ ವಾಕ್ಯ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತೆ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪವುಚ್ಯತೆ. ಪ್ರಸಿದ್ಧವಾದ ಶ್ಲೋಕ 17ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. 17, 15 ಮತ್ತೊಮ್ಮೆ ಹೇಳ್ತೇನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತೆ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪವುಚ್ಯತೆ. ಇದು ವಾಂಗ್ಮಯ ತಪಸ್ಸು, ಮಾತಿನಿಂದ ಮಾಡಬೇಕಾಗಿರುವಂಥ ಒಂದು ತಪಸ್ಸು. ಮಾತು ಮುತ್ತು. ಮಾತು ದೈವದತ್ತವಾಗಿರುವಂತಹ ದೊಡ್ಡ ಸಂಪತ್ತು. ಮಾನವರಿಗೆ ಮಾತ್ರವೇ ಭಗವಂತನು ಅನುಗ್ರಹ ಮಾಡಿರುವ ಅದ್ಭುತವಾದ ಸಂಪತ್ತು. ಮಾತು ಹಸುಗಳಿಗೆ ಇಲ್ಲ. ಹಸು, ಎತ್ತು, ಎಮ್ಮೆ, ಕತ್ತೆ, ಕುದುರೆ, ಆನೆ, ಒಂಟೆ, ಕರಡಿ, ಚಿರತೆ, ಸಿಂಹ, ಹುಲಿ ಯಾವ ಪ್ರಾಣಿಗಳಿಗೂ ಮಾತನಾಡುವ ಸಾಮರ್ಥ್ಯವಿಲ್ಲ. ಆದರೆ ಮನುಷ್ಯರಿಗೆ ಮಾತ್ರವೇ ಭಗವಂತನು ಅನುಗ್ರಹ ಮಾಡಿರುವಂಥ ದೊಡ್ಡ ಸಂಪತ್ತು ಮಾತು. ಈ ಮಾತನ್ನು ತಪಸ್ಸನ್ನಾಗಿ ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹೇಗೆ? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತೆ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪವುಚ್ಯತೆ. ನೋಡಿ, ಮಾತನ್ನು ತಪಸ್ಸನ್ನಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಇವುಗಳು ದಾರಿಗಳು. ಮೊಟ್ಟ ಮೊದಲಿಗೆ ಅನುದ್ವೇಗಕರಂ ವಾಕ್ಯಂ. ನಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡಬೇಕು. ಉದ್ವೇಗವನ್ನುಂಟು ಮಾಡದಂಥ ಮಾತು. ಮಗು, ಬಂಗಾರು, ಪುಟ್ಟು, ಚಿನ್ನು, ಚಿಕ್ಕ ಮಕ್ಕಳಾದರೆ, ದೊಡ್ಡವರಾದರೆ ಆರೋಗ್ಯವಾಗಿರ, ಊಟವಾಯಿತೆ, ಏನು ಸಮಾಚಾರ, ಮೃದುವಾದ ಮಾತನಾಡಪ್ಪ. ನಿನ್ನ ಮಾತಿನಿಂದ ಯಾರ ಮನಸ್ಸಿಗೂ ಉದ್ವೇಗವಾಗಬಾರದು. ಉದ್ವೇಗವಾಗದಂಥ ಮಾತನ್ನು ಆಡುವುದು ವಾಂಗ್ಮಯ ತಪಸ್ಸು. ಅನಂತರ ಸತ್ಯಂ. ಆಡುವ ಎಲ್ಲ ಮಾತುಗಳು ಸತ್ಯವಾಗಿರಬೇಕು. ಒಂದೂ ಕೂಡ ಸುಳ್ಳನ್ನು ಹೇಳಬಾರದು. ಇದೊಂದು ದೊಡ್ಡ ತಪಸ್ಸು. ನಮ್ಮ ಜೀವನದಲ್ಲಿ ನಾವುಗಳು ಸತ್ಯಸಂಧರಾಗಿ ಬಾಳಬೇಕು. ಸುಳ್ಳನ್ನು ಹೇಳಲೇಬಾರದು. ಇದು ಕೂಡ ಒಂದು ವಾಂಗ್ಮಯ ತಪಸ್ಸು. ಪ್ರಿಯ ಹಿತಂಚಯತ್. ಪ್ರಿಯವೂ ಆಗಿರಬೇಕು, ಹಿತವೂ ಆಗಿರಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಸತ್ಯವನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಮತ್ತು ಪ್ರಿಯವಾದ ಅಮೃತವನ್ನು ಹೇಳಬಾರದು ಎನ್ನುವಂತಹದ್ದು ಒಂದು ವಾಂಗ್ಮಯ ತಪಸ್ಸಿನ ಸ್ವರೂಪ. ಆದ್ದರಿಂದ ಪ್ರಿಯವಾದ ಮಾತನ್ನಾಡು,
ಹಿತವಾದ ಮಾತನ್ನು ಯಾವಾಗಲೂ ಆಡ್ತಾ ಇರಪ್ಪ. ಜೊತೆಗೆ ಸ್ವಾಧ್ಯಾಯಾಭ್ಯಸನಂ, ರಾಮಾಯಣ, ಭಾರತ, ಭಾಗವತ, ಪುರಾಣ ಗ್ರಂಥಗಳು, ಭಗವದ್ಗೀತಾ ಬೇಕಾದಷ್ಟಿದೆ. ಈ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿರು. ಗಟ್ಟಿಯಾಗಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಹೀಗೆ ಗಟ್ಟಿಯಾಗಿ ಸ್ವಾಧ್ಯಾಯವನ್ನು ಅಭ್ಯಾಸ ಮಾಡು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಿವೆ, ಭಗವದ್ಗೀತಾ ಇದೆ, ಬೇಕಾದಷ್ಟು ಗ್ರಂಥಗಳಿವೆ. ಆ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ರಾಮನ ಜಪಾನುಷ್ಠಾನ ಮಾಡ್ತಾ ಇರು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂದು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರು. ಹೀಗೆ ಮಾಡುತ್ತಾ ಬಂದರೆ ಇದಕ್ಕೆ ಹೆಸರು ವಾಂಗ್ಮಯಂ ತಪ ಉಚ್ಯತೆ. ವಾಂಗ್ಮಯವಾದ ತಪಸ್ಸು, ಮಾತಿನ ತಪಸ್ಸು. ನೋಡಿ, ಮಾತನ್ನು ಭಗವಂತನು ಎಲ್ಲ ಮಾನವರಿಗೂ ಕೊಟ್ಟಿದ್ದಾನೆ. ಬಡವರು ಶ್ರೀಮಂತರು ಎನ್ನುವ ಭೇದವಿಲ್ಲದೆ ಎಲ್ಲರಿಗೂ ಮಾತನಾಡುವ ಸಾಮರ್ಥ್ಯ ಉಂಟು. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಭಾರತೀಯ ಅಥವಾ ಹಿಂದೂ ಧರ್ಮದವನು, ಕ್ರಿಶ್ಚಿಯನ್ನು, ಮಹಮ್ಮಡನ್, ಬುದ್ಧ, ಜೈನ ಎನ್ನುವ ಯಾವ ಭೇದವೂ ಇಲ್ಲದೆ ಸಕಲ ಮಾನವರಿಗೂ ಸಮಾನವಾಗಿ ಭಗವಂತನು ಅನುಗ್ರಹ ಮಾಡಿರುವ ಸಂಪತ್ತು ಮಾತು. ಒಂದು ಮಾತನಾಡಿದರೆ ಅದರಿಂದ ಸಂಸಾರವೇ ಕೆಟ್ಟು ಹೋಗ್ಬಿಡುತ್ತೆ. ಹುಷಾರಾಗಿ ಮಾತಾಡಬೇಕು. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಜಿಹ್ವಾಗ್ರೇ ನಾಲಿಗೆ ತುದಿಯಲ್ಲಿ, ಅಂದರೆ ಮಾತಿನಲ್ಲಿ ಲಕ್ಷ್ಮೀ ವಾಸವಾಗಿದ್ದಾಳೆ. ಲಕ್ಷ್ಮೀ ವಸತಿ ಜಿಹ್ವಾಗ್ರೇ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಮಿತ್ರರು, ಬಂಧುಗಳು, ನೆಂಟರಿಷ್ಟರು ಎಲ್ಲರೂ ಕೂಡ ಮಾತಿನಲ್ಲಿ ವಾಸವಾಗಿದ್ದಾರೆ. ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಒಂದು ಒರಟು ಮಾತಿನಿಂದ ಅವನಿಗೆ ಬಂಧನವಾಗಬಹುದು. ಜಿಹ್ವಾಗ್ರೇ ಮರಣಂಧ್ರಂ, ಮಾತಿನಿಂದ ಅವನಿಗೆ ಮರಣವೂ ಉಂಟಾಗಬಹುದು. ಆದ್ದರಿಂದ ಮಾತು ಮುತ್ತಾಗಬೇಕೇ ಹೊರತು ಎಂದೆಂದಿಗೂ ಮಾತು ಮೃತ್ಯುವಾಗಬಾರದು. ಇಂಥ ಮಾತನ್ನು ನಾವುಗಳು ಎಚ್ಚರಿಕೆಯಿಂದ ಬೆಳೆಸಬೇಕು. ಇವತ್ತು ಸಂಕಲ್ಪ ಮಾಡ್ಕೊಂಬರೋಣ, ಯಾರನ್ನು ನಿಂದೆ ಮಾಡುವುದು ಬೇಡ, ಯಾರನ್ನು ತಿರಸ್ಕಾರ ಮಾಡುವುದು ಬೇಡ, ಯಾರನ್ನು ಬೈಯುವುದು ಬೇಡ. ನಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಂಡರೆ ಅದು ದೊಡ್ಡ ವಾಂಗ್ಮಯ ತಪಸ್ಸು. ಅನುದ್ವೇಗಕರಂ ವಾಕ್ಯಂ, ಅನಂತರ ಸತ್ಯವನ್ನೇ ಹೇಳೋಣ. ಸತ್ಯ ಹೇಳದೆ ಹೋದರೂ ಪರವಾಗಿಲ್ಲ, ಸುಳ್ಳನ್ನು ಮಾತ್ರ ಎಂದೆಂದಿಗೂ ಹೇಳುವುದು ಬೇಡ. ಸುಳ್ಳನ್ನು ಹೇಳಿ ಸಂಪಾದನೆ ಮಾಡಿ ವಜ್ರದ ಕಿರೀಟವನ್ನು ಹಾಕಿಕೊಳ್ಳುವುದಕ್ಕಿಂತಲೂ ಸತ್ಯವನ್ನೇ ಹೇಳುತ್ತಾ ಬಡತನದಲ್ಲಿದ್ದರೂ ಪರವಾಗಿಲ್ಲ. ನೋಡಿ, ಸುಳ್ಳನ್ನು ಹೇಳಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಬೇಕು. ಸುಳ್ಳನ್ನು ಹೇಳಬೇಕಾದ್ರೆ ಅದಕ್ಕೆ ವಕೀಲರ ಮಾರ್ಗದರ್ಶನ ಬೇಕು. ಸತ್ಯವನ್ನೇ ಹೇಳಬೇಕಾದರೆ ಯಾರ ಮಾರ್ಗದರ್ಶನ ಬೇಕಾಗಿಲ್ಲ. ಸತ್ಯವನ್ನೇ ಹೇಳಬೇಕಾದರೆ BSc MSc IAS ಪಾಸ್ ಮಾಡಿರಬೇಕಾಗಿಲ್ಲ. ಕಂಡದ್ದನ್ನು ಕಂಡಂತೆ, ಕೇಳಿದ್ದನ್ನು ಕೇಳಿದಂತೆ ಸುಲಭವಾಗಿ ಹೇಳಬಹುದು. ಆದ್ದರಿಂದ ಅನುದ್ವೇಗಕರಂ ವಾಕ್ಯಂ 1, ಸತ್ಯಂ 2, ಪ್ರಿಯಹಿತಂಚಯತು. ನಮ್ಮ ಮಾತನ್ನು ಕೇಳಿದಾಗ ಅವರಿಗೆ ಮತ್ತೊಮ್ಮೆ ಕೇಳಬೇಕು ಅನ್ನಿಸ್ಬೇಕು. ಆರೋಗ್ಯವಾನ್ ಭವ, ದೀರ್ಘಾಯುಷ್ಮಾನ್ ಭವ, ಆಯುಷ್ಮಾನ್ ಭವ, ಹೀಗೆ ಉಪದೇಶ ಮಾಡುತ್ತಾ ಆಶೀರ್ವಾದ ಮಾಡಿದಾಗ ಎಲ್ಲರಿಗೂ ಸಂತೋಷವಾಗುತ್ತಲ್ವೇ. ಅದರಲ್ಲಿಯೂ ಯಾರು ಗುರುಸ್ಥಾನದಲ್ಲಿದ್ದಾರೆಯೋ, ಆಚಾರ್ಯ ಸ್ಥಾನದಲ್ಲಿದ್ದಾರೆಯೋ
ಅಂಥವರು ಎಂದೆಂದಿಗೂ ಒರಟಾದ ಮಾತುಗಳನ್ನು ಆಡಲೇಬಾರದು. ಯಾರಾದರೂ ಭಕ್ತರು ಬಂದಾಗ, ಯಾರಾದರೂ ಶಿಷ್ಯರು ಬಂದಾಗ ಅವರಿಗೆ ಸಂತೋಷವಾಗುವಂತೆ ಒಳ್ಳೊಳ್ಳೆ ಮಾತುಗಳನ್ನು ಆಡುತ್ತಾ ಆಶೀರ್ವಾದ ಮಾಡಬೇಕೇ ಹೊರತು ನೀ ಹಾಳಾಗಿ ಹೋಗೋ, ಶಾಪ ಹಾಕ್ತೇನೆ ಅಂತ ಎಂದೆಂದಿಗೂ ಹೇಳಬಾರದು. ಇದೊಂದು ದೊಡ್ಡ ತಪಸ್ಸು. ಇದಕ್ಕೆ ಹೆಸರು ವಾಂಗ್ಮಯ ತಪಸ್ಸು. ಅನಂತರ ಸ್ವಾಧ್ಯಾಯಾಭ್ಯಸನ. ಅವಕಾಶ ದೊರಕಿದಾಗ ನಮ್ಮ ಸ್ವಾಧ್ಯಾಯವನ್ನು, ನಮ್ಮ ಶಾಸ್ತ್ರ ಗ್ರಂಥಗಳನ್ನು, ನಮ್ಮ ಗೀತಾ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದರೆ ಅದರಿಂದ ಚಿತ್ತಶುದ್ಧಿಯಾಗಿ, ಅಂತಃಕರಣ ಶುದ್ಧವಾಗಿ ಅವರು ಆತ್ಮಜ್ಞಾನ ಪ್ರಾಪ್ತಿಗೆ ಅಧಿಕಾರಿಗಳಾಗಿ ಮೋಕ್ಷವನ್ನೇ ಹೊಂದುತ್ತಾರೆ ಎನ್ನುವ ದಿವ್ಯ ಮಂಗಳ ಸಂದೇಶವನ್ನು ಗೀತಾಚಾರ್ಯ ವಾಸುದೇವ ಭಗವಂತ ಅನುಗ್ರಹ ಮಾಡಿದ್ದಾನೆ. ನಾವೆಲ್ಲರೂ ಇವತ್ತಿನಿಂದಲೇ ವಾಂಗ್ಮಯ ತಪಸ್ಸನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.